ಗೆಳೆಯರೇ, ನನ್ನ ಗೆಳತಿಯರೇ, ಎಲೆಕ್ಟ್ರಾನಿಕ್ಸ್ ಫಾರ್ ಯುನ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸುಸ್ವಾಗತ. ಜೌಲ್ಸ್ ಲಾ ಆಫ್ ಹೀಟಿಂಗ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಮಾಡಲು ಮುಖ್ಯ ಕಾರಣ ಏನಂತಂದರೆ, ನಮ್ಮ ಎಲೆಕ್ಟ್ರಾನಿಕ್ಸ್ ಫಾರ್ ಯುನ ವೀಕ್ಷಕರಾದಂತಹ ನೀಲಪ್ಪ SH ಹಿರೇಮಣಿ ಅವರು ಕಾಮೆಂಟ್ ಮಾಡಿದರು, ಜೌಲ್ಸ್ ಲಾ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಎಲೆಕ್ಟ್ರಾನಿಕ್ಸ್ ಫಾರ್ ಯು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ. ನೋಡಿ ಫ್ರೆಂಡ್ಸ್, ನಾವು ಆ್ಯಕ್ಟಿವ್ ಕಾಂಪೋನೆಂಟ್ಸ್ ಮತ್ತು ಪ್ಯಾಸಿವ್ ಕಾಂಪೋನೆಂಟ್ಸ್ ಓದಿದ್ದಾಯಿತು. ರೆಸಿಸ್ಟರ್ ಅಂದರೆ ಏನು ಗೊತ್ತು ನಮಗೆ, ಕೆಪಾಸಿಟರ್ ಅಂದರೆ ಏನು ಅಂತ ಗೊತ್ತು. ಅದೇ ರೀತಿ ಓಮ್ಸ್ ಲಾ ಬಗ್ಗೆನೂ ಓದಿದ್ದೀವಿ, ಡಯೋಡ್ ಬಗ್ಗೆನೂ ಓದಿದ್ದೀವಿ, ಟ್ರಾನ್ಸಿಸ್ಟರ್ ಬಗ್ಗೆನೂ ಓದಿದ್ದೀವಿ. ಅದೇ ರೀತಿ ಕರೆಂಟ್ ಬಗ್ಗೆನೂ ಓದಿದ್ದೀವಿ, ವೋಲ್ಟೇಜ್ ಬಗ್ಗೆನೂ ಓದಿದ್ದೀವಿ. ಆದರೆ ಈ ಹೀಟ್ ಅನ್ನೋ ವರ್ಡ್ ಎಲ್ಲೂ ಕೇಳೇ ಇಲ್ವೇ. ಈ ಹೀಟ್ ಅನ್ನೋದು ಹೇಗಪ್ಪ ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಹೀಟ್ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ನಾವು ಆ ಹೀಟನ್ನು ಫೀಲ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ನಿಮ್ಮ ಮೊಬೈಲ್ ತಗೊಳ್ಳಿ, ಚಾರ್ಜ್ಗೆ ಇಟ್ಬಿಡಿ. ಅದೇ ರೀತಿ ನಿಮ್ಮ ಲ್ಯಾಪ್ಟಾಪ್ ತೊಗೊಳ್ಳಿ, ಚಾರ್ಜ್ಗೆ ಇಟ್ಬಿಡಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ನಿಮ್ಮ ಅಡ್ಯಾಪ್ಟರ್ ಆಗಲಿ, ಇಲ್ಲ ನಿಮ್ಮ ಮೊಬೈಲ್ ಫೋನ್ ಆಗಲಿ, ಇಲ್ಲ ಲ್ಯಾಪ್ಟಾಪ್ ಆಗಲಿ ಮುಟ್ಟಿ ನೋಡಿ, ಹೀಟಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಅದೇ ರೀತಿ ಹೇಳಬೇಕಂದ್ರೆ ನಮಗೆ ಐರನ್ ಬಾಕ್ಸ್ ಇದೆ, ಅದೇನಾದರೂ ನಮ್ಮ ಬಟ್ಟೆಗೆ ಶಾಕ್ ಕೊಡುತ್ತಾ? ಇಲ್ಲ, ಹೀಟನ್ನು ಕೊಡುತ್ತೆ ಫ್ರೆಂಡ್ಸ್. ಆ ರೀತಿ ನಾವು ಹೀಟನ್ನು ಫೀಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿದರೆ ನಿಮಗೆ ಹೀಟ್ ಅನ್ನೋದು ಜನ್ರೇಟ್ ಆಗುತ್ತೆ ಫ್ರೆಂಡ್ಸ್. ಆ ರೀತಿ ಹೀಟನ್ನು ನಾವು ಫೀಲ್ ಮಾಡ್ಬೋದು ಫ್ರೆಂಡ್ಸ್. ನಮ್ಮೆರಡೂ ಕೈ ರಬ್ ಮಾಡಿದಾಗ ಯಾವ ರೀತಿ ಹೀಟ್ ಜನ್ರೇಟ್ ಆಯ್ತಲ್ಲ ಫ್ರೆಂಡ್ಸ್, ಆ ರೀತಿ ಇದರಲ್ಲಿ ಯಾವ ರೀತಿ ಹೀಟ್ ಅನ್ನೋದು ಜನ್ರೇಟ್ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಜೌಲ್ಸ್ ಲಾ ಫಾರ್ಮುಲಾ. ಜೌಲ್ಸ್ ಲಾ ಫಾರ್ಮುಲಾ ಬಂದುಬಿಟ್ಟು ಈ ರೀತಿ ಇದೆ ನೋಡಿ ಫ್ರೆಂಡ್ಸ್, Q = I² × R × T ಅಂತ. ನೋಡಿ ಫ್ರೆಂಡ್ಸ್, Q ಅಂದರೆ ನಮಗೆ ದಿ ಅಮೌಂಟ್ ಆಫ್ ಹೀಟ್ ಇನ್ ಜೌಲ್ಸ್. ದಿ Q ಅನ್ನೋದು ನಮಗೆ ರೆಪ್ರೆಸೆಂಟ್ ಮಾಡೋ ಲೆಟ್ರು. ಅಮೌಂಟ್ ಆಫ್ ಹೀಟನ್ನು ನಾವು Q ಅಂತ ಕರಿತೀವಿ. ಇದು ಯೂನಿಟ್ ಬಂದುಬಿಟ್ಟು ಜೌಲ್ಸ್ ಅಂತ. ನೋಡಿ ಫ್ರೆಂಡ್ಸ್, ಅದೇ ರೀತಿ I ಅಂತಂದರೆ ನಮಗೆ ದಿ ಎಲೆಕ್ಟ್ರಿಕ್ ಕರೆಂಟ್ ದಟ್ ಫ್ಲೋಸ್ ಥ್ರೂ ದ ವಯರ್ ಇನ್ ಆ್ಯಂಪಿಯರ್ಸ್. ಆ್ಯಂಪಿಯರ್ ಅನ್ನೋದು ನಮಗೆ ಕರೆಂಟ್ ಯೂನಿಟು. ಇದನ್ನು I ಇಂದ ಇಂಡಿಕೇಟ್ ಮಾಡ್ತೀವಿ ನಾವು. ಎಲೆಕ್ಟ್ರಿಕ್ ಕರೆಂಟನ್ನು I ಅಂತ ಕರಿತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇ ರೀತಿ R ಅಂತಂದರೆ ದಿ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ದಿ ವಯರ್ ಇನ್ ಓಮ್ಸ್. ಓಮ್ಸ್ ಅನ್ನೋದು ನಮಗೆ ರೆಸಿಸ್ಟರ್ನ ಯೂನಿಟ್ ಫ್ರೆಂಡ್ಸ್. ಅದೇ ರೀತಿ R ಅನ್ನೋದು ಇಂಡಿಕೇಟ್ ಮಾಡುವಂತಹ ಲೆಟರು. ನೋಡಿ ಇಲ್ಲಿದೆ R ಅಂತ, ನಮಗೆ Q = I² × R ಅಂತ ಆಯಿತು. ನೋಡಿ ಫ್ರೆಂಡ್ಸ್, ಅದಾದಮೇಲೆ T ಅಂತ. T ಅಂತಂದರೆ ದಿ ಅಮೌಂಟ್ ಆಫ್ ಟೈಮ್ ದಟ್ ಕರೆಂಟ್ ಪಾಸಸ್ ಥ್ರೂ ದ ವಯರ್ ಇನ್ ಸೆಕೆಂಡ್ಸ್. ಸೆಕೆಂಡ್ಸ್ ಅನ್ನೋದು ನಮ್ಗೆ ಯೂನಿಟ್ ಆಯಿತು. T ಅನ್ನೋದು ಇಂಡಿಕೇಟ್ ಮಾಡುವಂಥ ಲೆಟ್ರ್ ಆಯಿತು. ಅಂದರೆ ಟೈಮನ್ನು ನಾವು T ಇಂದ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, T ಅಂತ ಇಲ್ಲೈತೆ. ಟೋಟಲ್ ಫಾರ್ಮುಲಾ ನಮಗೇನಾಯಿತು, Q = I² × R × T. Q ಅಂದರೆ ದಿ ಅಮೌಂಟ್ ಆಫ್ ಹೀಟ್, I ಅಂದರೆ ಕರೆಂಟು, ಇದು ಸ್ಕ್ವೇರ್ ಆಫ್ ದಿ ಕರೆಂಟು ನಮಗೆ, ಇಂಟು R ಅಂದರೆ ರೆಸಿಸ್ಟೆನ್ಸು, ಇಂಟು T ಅಂದರೆ ಟೈಮ್. ನೋಡಿ ಫ್ರೆಂಡ್ಸ್, ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದರೆ ಇದರಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಯಾವ್ಯಾವ ಬರುತ್ತೆ ಅಂತ ಸಿಂಪಲಾಗಿ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕು. ಅದೇನಂತಂದರೆ ಫ್ರೆಂಡ್ಸ್, ಈ ವಿಡಿಯೋ ನೀವು ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ಇಲ್ಲಿ ನಾನು ಡೆಫಿನೇಷನ್ಸ್ ಆದಮೇಲೆ ನಿಮಗೆ ಎಕ್ಸ್ಪ್ಲನೇಷನ್ ಮುಗಿದ ಮೇಲೆ ಇದರ ಅಪ್ಲಿಕೇಶನ್ಸು ಕೊಟ್ಟಿದ್ದೀನಿ, ಅದಾದಮೇಲೆ ಪ್ರಾಬ್ಲಮ್ಸು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಿಮಗೆ ಪ್ರಾಬ್ಲಮ್ಸು ಒಂದೊಂದು ಥರ ಇದೆ. 1-2 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ, ಪ್ರತಿಯೊಂದು ಡಿಫ್ರೆಂಟ್ ಥರ ಇದೆ. ಯಾಕೆಂದರೆ ನಮ್ಗೆ ಅರ್ಥ ಆಗಲ್ಲ. ನಾವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಿರ ಯಾವಾಗ ವಿಡಿಯೋ ನೋಡ್ತೀವೋ ಆವಾಗ ತಾನೇ ನಮ್ಗೆ ಪ್ರಾಬ್ಲಮ್ಮೇ ಆಗಲಿ ಬೇರೆ ಏನೇ ಆಗಲಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ನೋಡಿ, ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದರೆ ನಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಯಾವ್ಯಾವ ಬರ್ಬೋದು ಅಂತಂದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಐರನ್ ಬಾಕ್ಸ್ ಬರುತ್ತೆ. ಇದು ನಮಗೆ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ನೋಡಿ, ಇದು ಎಲೆಕ್ಟ್ರಿಕ್ ಟೋಸ್ಟರ್ ಇದೆ. ಇದು ಅಷ್ಟೇ ಫ್ರೆಂಡ್ಸ್, ನಮಗೆ ಎಲೆಕ್ಟ್ರಿಕಲ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಈ ನಮಗೆ ಬ್ರೆಡ್ಡನ್ನು ಟೋಸ್ಟ್ ಮಾಡುತ್ತೆ, ಹೀಟ್ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಅದೇ ರೀತಿ ನೋಡಬೇಕಂದ್ರೆ ಎಲೆಕ್ಟ್ರಿಕ್ ಹೀಟರ್ ಇದೆ. ಅದೇ ರೀತಿ ಮೈಕ್ರೋವೇವ್ ಓವೆನ್ ಇದೆ. ಇದರಲ್ಲಿ ಯಾವುದೇ ರೀತಿ ಫುಡ್ ಬೇಕಂದರೆ ನಾವು ಇಟ್ಬಿಟ್ಟು ಅದನ್ನು ಹೀಟ್ ಮಾಡಿಕೊಂಡು ತಿನ್ಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಜೌಲ್ಸ್ ಫಸ್ಟ್ ಲಾ ಏನು ಹೇಳುತ್ತೆ ಅಂತ ನೋಡೋಣ. ದಿ ಜೌಲ್ಸ್ ಫಸ್ಟ್ ಲಾ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಹೀಟ್ ಪ್ರೊಡ್ಯೂಸ್ಡ್ ಬೈ ಫ್ಲೋಯಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎ ಕಂಡಕ್ಟರ್.
ನೋಡಿ ಫ್ರೆಂಡ್ಸ್, ಇದೇನು ಹೇಳ್ತಾ ಇದೆ ಅಂದರೆ, ಒಂದು ಕಂಡಕ್ಟ್ರಲ್ಲಿ ಎಲೆಕ್ಟ್ರಿಕ್ ಕರೆಂಟು ಫ್ಲೋ ಆದಾಗ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಈ ರಿಲೇಷನ್ಶಿಪ್ಪನ್ನು ನಾವು ಜೌಲ್ಸ್ ಫಸ್ಟ್ ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ನಿಮಗೆ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಯಾಕಂದರೆ ಈಸಿಯಾಗಿ ಅರ್ಥ ಆಗಬೇಕು ಅಂತ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ದಿ ಅಮೌಂಟ್ ಆಫ್ ಜನರೇಟೆಡ್ ಹೀಟ್ ಇನ್ ಎ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಈಸ್ ಪ್ರಪೋರ್ಷನಲ್ ಟು ದ square of the current flow through the circuit when the electrical resistance and current supply is constant. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಮಗೆ ಒಂದು ಕಂಡಕ್ಟ್ರಲ್ಲಿ ಅಮೌಂಟ್ ಆಫ್ ಹೀಟ್ ಜನ್ರೇಟ್ ಆಗುತ್ತೆ. ಅದು ಯಾವಾಗ ಅಂತಂದರೆ, ನಾವು ಕರೆಂಟ್ ಸಪ್ಲೈ ಮಾಡಿದಾಗ ಅಮೌಂಟ್ ಆಫ್ ಹೀಟು ಒಂದು ಕಂಡಕ್ಟ್ರಲ್ಲಿ ಜನ್ರೇಟ್ ಆಗುತ್ತೆ. ಆ ಜನ್ರೇಟ್ ಆದಂತಹ ಹೀಟು ಪ್ರೊಪೋಸಿಷನಲ್ ಆಗಿರುತ್ತೆ. ಯಾವುದಕ್ಕೆ? ಸ್ಕ್ವೇರ್ ಆಫ್ ದಿ ಕರೆಂಟ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ನಮಗೆ ಈಗ ಅಮೌಂಟ್ ಆಫ್ ಜನರೇಟೆಡ್ ಹೀಟ್ ಅಂತಂದರೆ ಕ್ಯೂ ಅಂತ ಬರುತ್ತೆ ಫ್ರೆಂಡ್ಸ್. ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್, ಅಂದರೆ ಕ್ಯೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ I² ಅಂತ ಬರುತ್ತೆ ಫ್ರೆಂಡ್ಸ್. ಅದು ಕಂಡೀಷನ್ ಏನು ಅಂತಂದರೆ, ನೋಡಿ ಇಲ್ಲಿ, ವೆನ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಸಪ್ಲೈ ಈಸ್ ಕಾನ್ಸ್ಟೆಂಟ್, ಅಂದರೆ ಆರ್ ರೆಸಿಸ್ಟರು ಮತ್ತು ಐ ಕರೆಂಟ್ ಅನ್ನೋದು ಎರಡು ಕಾನ್ಸ್ಟೆಂಟಲ್ಲಿರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಪಾಯಿಂಟ್ ಏನಂತಿದೆ ಅಂದರೆ, ದಿ ಅಮೌಂಟ್ ಆಫ್ ಜನರೇಟೆಡ್ ಹೀಟ್ ಈಸ್ ಪ್ರಪೋರ್ಷನಲ್ ಟು ದ ವಯರ್ಸ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ವೆನ್ ದ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಆ್ಯಂಡ್ ದ ಫ್ಲೋ ಆಫ್ ಕರೆಂಟ್ ಈಸ್ ನಾಟ್ ಚೇಂಜ್ಡ್. ನೋಡಿ ಫ್ರೆಂಡ್ಸ್, ಇದು ಅಷ್ಟೇ ಫ್ರೆಂಡ್ಸ್, ನಮಗೆ ಅಮೌಂಟ್ ಆಫ್ ಹೀಟು ಜನರೇಟ್ ಆದಾಗ, ಅಂದರೆ ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸು. ಕ್ಯೂ ನಮಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ರೆಸಿಸ್ಟೆನ್ಸಿಗೆ. ಯಾವಾಗ ಅಂತಂದರೆ, ನಮಗೆ ಕರೆಂಟ್ ಐ ಈಸ್ ಕಾನ್ಸ್ಟೆಂಟ್ ಇರಬೇಕು, ಅಂದರೆ ಕರೆಂಟ್ ನಮಗೆ ಚೇಂಜ್ ಆಗಬಾರ್ದು ಫ್ರೆಂಡ್. ಆ ಕಂಡೀಷನಲ್ಲಿ ನಮಗೆ ಅಮೌಂಟ್ ಆಫ್ ಹೀಟ್ ಅನ್ನೋದು ಪ್ರಪೋಸಿಷನಲ್ ಆಗಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ಗಿರುತ್ತೆ. ಆಗ ನಮಗೆ ಫಾರ್ಮುಲಾ ಏನಂತ ಬರುತ್ತೆ, ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್ ಆರ್ ಅಂತ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇ ರೀತಿ ಥರ್ಡ್ ಪಾಯಿಂಟು ಏನಿದೆ ಅಂತಂದರೆ, ದಿ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಬಿಕಾಸ್ ಆಫ್ ದಿ ಕರೆಂಟ್ ಫ್ಲೋ ಈಸ್ ಪ್ರಪೋಸಿಷನಲ್ ಟು ದಿ ಟೈಮ್ ಆಫ್ ಫ್ಲೋ ವೆನ್ ದ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಫ್ಲೋ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಯಾವಾಗ ಅಂತಂದರೆ, ಯಾವುದಕ್ಕಂತಂದರೆ ಟೈಮ್ಗೆ. ನೋಡಿ, ಅಮೌಂಟ್ ಆಫ್ ಹೀಟು ಅಂದರೆ ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೈಮ್. ಯಾವಾಗ? ಕಂಡೀಷನ್ ಏನಿರಬೇಕಂದ್ರೆ, ನಮಗೆ ಆರ್ ಅಂದರೆ ರೆಸಿಸ್ಟೆನ್ಸು ಮತ್ತು ಕರೆಂಟು ಈಸ್ ಕಾನ್ಸ್ಟೆಂಟ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ವೆನ್ ದಿ ರೆಸಿಸ್ಟೆನ್ಸ್ ಆ್ಯಂಡ್ ಕರೆಂಟ್ ಫ್ಲೋ ಈಸ್ ಕೆಪ್ಟ್ ಕಾನ್ಸ್ಟೆಂಟ್. ಇವೆರಡು ಕಾನ್ಸ್ಟೆಂಟ್ ಇರುವಂಥ ಕಂಡೀಷನಲ್ಲಿ ನಮಗೆ ಏನಿರುತ್ತೆ, ಅಮೌಂಟ್ ಆಫ್ ಹೀಟ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಟೈಮ್ಗಿರುತ್ತೆ ಫ್ರೆಂಡ್ಸ್. ಆಗ ನಮ್ಮ ಫಾರ್ಮುಲಾ ಏನಂತ ಬರುತ್ತೆ, ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟಿ ಅಂತ ಬರುತ್ತೆ ಫ್ರೆಂಡ್ಸ್. ಈ ಮೂರು ಕಂಡೀಷನಲ್ಲಿ ನೋಡಬೇಕಂದ್ರೆ, ನಾವು ಮೂರು ಕಂಡೀಷನಲ್ಲಿ ನೋಡಿಬಿಟ್ಟು ಫಾರ್ಮುಲಾನ ಡಿರೈವ್ ಮಾಡಿದ್ರೆ ಕೊನೆಗೆ ನಮ್ಮ ಫಾರ್ಮುಲಾ ಏನಂತ ಬರುತ್ತೆ ಅಂದರೆ, ಕ್ಯೂ ಈಕ್ವಲ್ಸ್ I² ಇಂಟು ಆರ್ ಇಂಟು ಟಿ ಅಂತ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ಸ್ ಆಫ್ ಜೌಲ್ಸ್ ಲಾ. ಅಪ್ಲಿಕೇಶನ್ ಏನಂತಂದರೆ, ಎಲೆಕ್ಟ್ರಿಕ್ ಐರನ್ ಇದೆ, ಅಂದರೆ ಐರನ್ ಬಾಕ್ಸು ಫ್ರೆಂಡ್ಸ್. ನಾವು ನೋಡಿದ್ವಿ, ಐರನ್ ಬಾಕ್ಸ್ ಇದೆ. ಅದೇ ರೀತಿ ಎಲೆಕ್ಟ್ರಿಕಲ್ ಹೀಟರ್ ಇದೆ, ಇದರ ಅಪ್ಲಿಕೇಶನ್ಸ್ ಇವೆಲ್ಲ. ಎಲೆಕ್ಟ್ರಿಕಲ್ ಟೋಸ್ಟರ್ ಇದೆ, ಮೈಕ್ರೋವೇವ್ ಓವನ್ ಇದೆ. ಇನ್ನೂ ಹೇಳ್ಬೇಕಂದ್ರೆ ನಿಮಗೆ ಹೇರ್ ಡ್ರೈಯರ್ ಬರುತ್ತೆ, ಹಲವಾರು ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದು ಕಣ್ಣು ನಾವು ಪ್ರಾಬ್ಲಮ್ ಕಡೆ ಹಾಕೋಣ. ಎಕ್ಸಾಂಪಲ್ 1 ನೋಡಿ, ಇಲ್ಲಿ ಏನಂತ ಕೇಳಿದ್ದಾರೆ, ಹೌ ಮಚ್ ಹೀಟ್ ಡಸ್ ಎ 2 amp ಕರೆಂಟ್ ಜನರೇಟ್ ಇನ್ ಎ ವಯರ್ ವಿತ್ ಎ 5 ohms ರೆಸಿಸ್ಟರ್ ಫಾರ್ 2 seconds. ಇಲ್ಲಿ ಏನಂತ ಕೇಳಿದಾರಂತೆ ಫ್ರೆಂಡ್ಸ್, ನಮಗೆ ಎಷ್ಟು ಹೀಟು ಜನ್ರೇಟ್ ಆಗುತ್ತೆ, ಎಷ್ಟು ಹೀಟು ಪ್ರೊಡ್ಯೂಸ್ ಆಗುತ್ತೆ. ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಕರೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮತ್ತು ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ I ಈಕ್ವಲ್ಸ್ 2 amps ಅಂತ ಕೊಟ್ಟಿದ್ದಾರೆ. ಅದೇ ರೀತಿ R ಈಕ್ವಲ್ಸ್ 5 ohms ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಟೈಮ್ ಬಂದುಬಿಟ್ಟು 2 seconds ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಮಗೆ. ಈಗ ನಾವು ಫಾರ್ಮುಲಾ ಯೂಸ್ ಮಾಡೋಣ, ಜೌಲ್ಸ್ ಫಾರ್ಮುಲಾ ಹಾಕ್ಕೊಳ್ಳೋಣ.
ಇಲ್ಲಿ ನಾನು ಜೆ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಜೆ ಅಂದರೆ ಜೌಲ್ಸ್ ಅಂತ, ನೀವು ಕ್ಯೂ ಅಂತಾನು ಬೇಕಂದ್ರೂ ಬರ್ಕೋಬಹುದು. ಜೆ ಈಕ್ವಲ್ಸ್ ನಮ್ಮ ಫಾರ್ಮುಲಾ ಏನಿದೆ, ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ. ನೋಡಿ ಇಲ್ಲಿ ಐ ಸ್ಕ್ವೇರ್ ಅಂದರೆ ಏನು ಬರೆದಿದ್ದೀನಿ, ಐ ಸ್ಕ್ವೇರ್ ಏನಿದೆ ನಮಗೆ ಐ 2 ಆ್ಯಮ್ಸ್ ಇದೆ, ಇಲ್ಲಿ 2 ಅಂತ ಹಾಕಿದ್ದೀನಿ, 2 ಸ್ಕ್ವೇರ್ ಅಂತ ಹಾಕ್ಕೊಂಡಿದ್ದೀನಿ, ಇಂಟು 5 ಅಂದರೆ ಹೋಮ್ಸ್ ನಮಗೆ ರೆಸಿಸ್ಟೆನ್ಸು 5 ಅಂತ ಹಾಕಿದ್ದೀನಿ, ಇಂಟು 2 ಅಂದರೆ ಸೆಕೆಂಡ್ಸು 2 ಅಂತ ಬರೆದಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಇದು 2 ಸ್ಕ್ವೇರ್ ಮಾಡಿದ್ರೆ ನಮಗೆ 4 ಅಂತ ಆಯಿತು ವ್ಯಾಲ್ಯೂ. ಅದೇ ರೀತಿ 5 ಹಂಗೆ ಇದೆ ಮತ್ತು 2 ಹಂಗೆ ಇದೆ. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 40 ಜೌಲ್ಸ್ ಬರುತ್ತೆ ಫ್ರೆಂಡ್ಸ್. 40 ಜೌಲ್ಸ್ ಆಫ್ ಹೀಟ್ ಆರ್ ಪ್ರೊಡ್ಯೂಸ್ಡ್ ಅಂದರೆ ನಮಗೆ ಹೀಟ್ ಅನ್ನೋದು 40 ಜೌಲ್ ಪ್ರೊಡ್ಯೂಸ್ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದೇ ರೀತಿ ಇನ್ನೊಂದು ಕಣ್ಣು ಎಕ್ಸಾಂಪಲ್ 2 ಕಡೆಗೆ ಹಾಕೋಣ. ದಿ ರೆಸಿಸ್ಟೆನ್ಸ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ 10 ohms ವೆನ್ 12 volts is applied across its ends. Find the power consumed in 5 seconds. ಅಂದರೆ ಇಲ್ಲಿ ಏನಂತ ಕೇಳಿದ್ದಾರೆ ಅಂತಂದರೆ ಫ್ರೆಂಡ್ಸ್, ಒಂದು ಎಲೆಕ್ಟ್ರಿಕಲ್ ಬಲ್ಬ್ದು ರೆಸಿಸ್ಟೆನ್ಸ್ ಬಂದುಬಿಟ್ಟು 10 ohms ಇರುತ್ತೆ, 12 volts ಅಪ್ಲೈ ಮಾಡಿರ್ತೀವಿ ವೋಲ್ಟೇಜನ್ನು ನಾವು. ಇಲ್ಲಿ ಪವರ್ ಕನ್ಸಂಪ್ಷನ್ನು 5 ಸೆಕೆಂಡ್ಸ್ಗೆ ಎಷ್ಟಾಯಿತು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಟ್ವಿಸ್ಟ್ ಇದೆ. ಏನಂತಂದರೆ ಇಲ್ಲಿ ನೀವು ಆ ಫಾರ್ಮುಲಾ ಅಪ್ಲೈ ಮಾಡೋಕ್ಕೂ ನಿಮಗೆ ಇಲ್ಲಿ ಕೊಟ್ಟಿರೋದು ಅವ್ರು ಕರೆಂಟ್ ವ್ಯಾಲ್ಯೂ ಕೊಟ್ಟಿಲ್ಲ, ವೋಲ್ಟೇಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೋಮ್ಸ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕರೆಂಟ್ ವ್ಯಾಲ್ಯೂ ಬೇಕು. ಏನಂತ, ಕ್ಯೂ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಮಾಡಬೇಕಂದ್ರೆ ಕರೆಂಟ್ ವ್ಯಾಲ್ಯೂ ಬೇಕು. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಂಡೀಷನಲ್ಲಿ ಯಾವ ರೀತಿ ಮಾಡೋದು ಅಂದರೆ ನೋಡಿ, ಇಲ್ಲಿ ಅವ್ರು ಕೊಟ್ಟಿರೋ ವ್ಯಾಲ್ಯೂ ಏನು, ರೆಸಿಸ್ಟೆನ್ಸ್ ವ್ಯಾಲ್ಯೂ 10 ohms ಅಂತ ಕೊಟ್ಟಿದ್ದಾರೆ, ವೋಲ್ಟೇಜ್ ವ್ಯಾಲ್ಯೂ 12 volts ಅಂತ ಕೊಟ್ಟಿದ್ದಾರೆ, ಅದೇ ರೀತಿ ಟೈಮ್ ಈಸ್ ಈಕ್ವಲ್ ಟು 5 seconds ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾವು ಹೋಮ್ಸ್ ಲಾನ ಯೂಸ್ ಮಾಡೋಣ. ಅಪ್ಲೈ ಹೋಮ್ಸ್ ಲಾ ಯೂಸಿಂಗ್ ಹೋಮ್ಸ್ ಲಾ ಫಾರ್ಮುಲಾ. ಹೋಮ್ಸ್ ಲಾ ಏನು ಹೇಳುತ್ತೆ, ಐ ಬೇಕು ನಮಗೆ. ಆ ಐ ಅಂದರೆ ಐಗೆ ಹೋಮ್ಸ್ ಲಾ ಏನು ಹೇಳುತ್ತೆ, ಐ ಈಕ್ವಲ್ಸ್ ವಿ ಬೈ ಆರ್ ಅಂತ ಹೇಳುತ್ತೆ. ವಿ ಬೈ ಆರ್, ಇಲ್ಲಿ ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಫ್ರೆಂಡ್ಸ್. ವಿ ಬೈ ಆರ್ ಮಾಡೋಣ. ವಿ ಎಷ್ಟು 12 volts, 12 ಇಲ್ಲಿ ಹಾಕಿದ್ದೀನಿ. ಅದೇ ರೀತಿ ಆರ್ ಎಷ್ಟು ನಮಗೆ 10 ohms, 10 ohms ಇಲ್ಲಿ ಬರ್ಕೊಂಡಿದ್ದೀನಿ. ಇವೆರಡು ಮಾಡಿದ್ರೆ ನಮಗೆ ಬರುವಂಥ ವ್ಯಾಲ್ಯೂ 1.2 ಆ್ಯಮ್ಸ್ ಆಗಿರುತ್ತೆ ಫ್ರೆಂಡ್ಸ್. 1.2 ಆ್ಯಮ್ಸ್ ಆಗಿರುತ್ತೆ. ಈಗ ನಾವು ಜೌಲ್ಸ್ ಲಾ ಫಾರ್ಮುಲಾ ಅಪ್ಲೈ ಮಾಡೋಣ. ಜೆ ಈಕ್ವಲ್ಸ್ ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ. ನೋಡಿ ಇಲ್ಲಿ ಐ ಸ್ಕ್ವೇರ್ ಏನಂತ ಬಂತು ನಮಗೆ 1.2 ಬಂತು. 1.2 ಸ್ಕ್ವೇರ್ ಅಂದರೆ ಇಲ್ಲಿ ಕ್ಯಾಪ್ ಹಾಕಿದ್ದೀನಿ ನಾನು. 1.2 ಸ್ಕ್ವೇರು ಇಂಟು 10, ರೆಸಿಸ್ಟೆನ್ಸ್ 10 ಇದೆ, ಇಂಟು 5 ಅಂದರೆ ಟೈಮ್ ನಮಗೆ 5 seconds ಇದೆ ಫ್ರೆಂಡ್ಸ್. ಈಗ 1.2 ಸ್ಕ್ವೇರ್ ಮಾಡಿದ್ರೆ ನಮಗೆ ಇಲ್ಲಿ 1.44 ಅಂತ ಬಂತು ವ್ಯಾಲ್ಯೂ. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, 5 ಇಂಟು 10 ಮಾಡಿದ್ರೆ 50 ಅಂತ ಬಂತು ಫ್ರೆಂಡ್ಸ್. ಇವೆರಡೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 72 ಜೌಲ್ಸ್ ಅಂತ ಬಂತು. ದಿ ಪವರ್ ಕನ್ಸ್ಯೂಮ್ಡ್ ಇನ್ 5 seconds ಈಸ್ 72 ಜೌಲ್. ನಮಗೆ ಇಲ್ಲಿ ಏನು ಕೇಳಿದ್ದಾರೆ ಅವರು, ಫೈಂಡ್ ದ ಪವರ್ ಕನ್ಸ್ಯೂಮ್ಡ್ ಇನ್ 5 seconds ಅಂತ ಕೇಳಿದ್ದಾರೆ. ಪವರ್ ಅನ್ನೋದು ಎಷ್ಟು ಕನ್ಸ್ಯೂಮ್ ಆಯಿತು 5 ಸೆಕೆಂಡ್ಗೆ ಅನ್ನೋದನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಪವರ್ ಅನ್ನೋದು ನಮಗೆ 5 ಸೆಕೆಂಡ್ಗೆ 72 ಜೌಲ್ಸ್ ಕನ್ಸ್ಯೂಮ್ ಆಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ.